ಅಯ್ಯ ನಿಮ್ಮ ಶರಣರ ಕೂಡಿದ ಸುಖವನೊಪಮೆಗೆ ತರಬಾರದಯ್ಯ. ಅಯ್ಯ ನಿಮ್ಮ ಮಹಂತರ ಕೂಡಿ ಅಗಲಲು ಧಾವಂತಿಗಿಂತ ಸಾವುದೇ ಕರಲೇಸಯ್ಯ. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನರುಹಿದ ಮಹಿಮರ ನಗಲಿ ಆನು ನಿಲ್ಲಲಾರೆನಯ್ಯ. ಶರಣರ ಜೊತೆಲಿದ್ದ ಕ್ಷಣಗಳನ್ನು ಅವರಿಂದ ತೊರೆತ ಸಂತೋಷವನ್ನು ವರ್ಣಿಸಲಾಗುವುದಿಲ್ಲ. ಅಂತಹ ಪುಣ್ಯಾತ್ಮರ ಜೊತೆ ಇದ್ದ ಕಾಲವಿದು. ಈಗ ಅಗಲಿ ಹೋಗುವ ಸಂಕಷ್ಟಕ್ಕಿಂತ ಸಾಯುವುದೇ ಮೇಲು. ಶಿವನನ್ನು ಅರಿಯಲು ನೆರವು ನೀಡಿದ ಆ ಮಹಿಮರನ್ನು ಅಗಲುವುದು ಬಹಳ ಕಷ್ಟ. ಇದು ಬಹುಶಃ ಕಲ್ಯಾಣದಿಂದ ಶ್ರೀಶೈಲದತ್ತ ಹೊರಡುವ ವೇಳೆಗೆ ಅಕ್ಕನವರು ಮನಸ್ಸಿನಲ್ಲಿ ಉಂಟಾದ ತಳಮಳವನ್ನು ಈ ವಚನದಲ್ಲಿ ಹೇಳುತ್ತಿದ್ದಾರೆ. ಏಕೆಂದರೆ ಅವರು ಕಲ್ಯಾಣದಲ್ಲಿ ಶಿವಶರಣರ ಸಂಘದಲ್ಲಿ ತನ್ನ ಭಕ್ತಿಯನ್ನು ದೃಢಪಡಿಸಿಕೊಂಡರು, ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು, ಗುರಿಯನ್ನು ಖಚಿತಪಡಿಸಿಕೊಂಡವರು. ಅವರೆಲ್ಲರ ಪ್ರೀತಿ ಅಕ್ಕರೆ ಮಾರ್ಗದರ್ಶನದ ಅವಳಿಗೆ ಆಪ್ತವಾದವು. ಶರಣರೆಲ್ಲ ಬಂಧುಗಳಂತೆ ಆತ್ಮೀಯರಾದರು. ಅಂಥವರನ್ನು ಅಗಲಿ ಹೊರಡುವುದು ಅವಳಿಗೆ ಬಹಳ ಸಂಕಷ್ಟವನ್ನು ಮಾಡುವುದರಲ್ಲಿ ಏನೂ ಆಶ್ಚರ್ಯವಿಲ್ಲ. ಈ ವಚನ ಅದರ ತಾತ್ಪರ್ಯವಾಗಿದೆ. ಅಯ್ಯ ನಿಮ್ಮ ಶರಣರ ಬರುವಿಂಗೆ ಗುಡಿ ತೋರಣವ ಕಟ್ಟುವೆ. ಅಯ್ಯ ನಿಮ್ಮ ಶರಣರ ಬರುವಿಂಗೆ ಮುಡುಹಿನಲ್ಲಿ ಪಟ್ಟವ ಕಟ್ಟುವೆ. ಅಯ್ಯ ನಿಮ್ಮ ಶರಣರನ್ನೇ ಮನೆಗೆ ಬಂದಡೆ. ಅವರ ಶ್ರೀಪಾದವನ್ನೆನ್ನ ಹೃದಯದಲ್ಲಿ ಬಗೆದಿಟ್ಟು ಕೊಂಬೆ ಕಾಣ ಚೆನ್ನಮಲ್ಲಿಕಾರ್ಜುನ. ಶರಣರ ಬಗ್ಗೆ ಅಕ್ಕ ಮಹಾದೇವರಿಗಿರುವ ಆತ್ಮೀಯ ಪೂಜ್ಯ ಭಾವನೆ ಈ ವಚನದಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ಶರಣರು ಬರುತ್ತಾರೆಂದರೆ ತಾನು ಗುಡಿ ತೋರಣ ಕಟ್ಟುವುದಾಗಿ ಉತ್ಸಾಹದಿಂದ ಹೇಳುತ್ತಾರೆ. ಅವರು ಬಂದರೆ ಅವರ ಮುಡಿಯಲ್ಲಿ ಪಟ್ಟ ಕಟ್ಟುವುದಾಗಿ ಹೇಳುತ್ತಾರೆ. ಶರಣರು ತನ್ನ ಮನೆಯೊಳಗೆ ಬಂದರೆ ಅವರ ಪವಿತ್ರವಾದ ಪಾದವನ್ನು ತನ್ನ ಹೃದಯವನ್ನು ಸೀಳಿ ಅಲ್ಲಿಟ್ಟುಕೊಳ್ಳುತ್ತೇನೆಂದು ಹೇಳುತ್ತಿದ್ದಾರೆ. ಕೊನೆಯ ಮಾತು ಅವಳಿಗೆ ಶರಣರ ಬಗ್ಗೆ ಎಷ್ಟು ಪೂಜ್ಯ ಭಾವನೆ ಎಂದರೆ ಸೂಚಿಸುತ್ತದೆ. ಅಂತಹ ಮಹಾನುಭಾವರೆಲ್ಲ ಒಂದೆಡೆ ಸೇರುವಂತೆ ಮಾಡಿದ ಬಸವಣ್ಣನವರ ಕಾರ್ಯವನ್ನು ಎಷ್ಟು ಮೆಚ್ಚಿದರೂ ಸಾಲದು. ಅಯ್ಯ ನಿಮ್ಮ ಶರಣರ ಮೆಟ್ಟಿದ ಧರೆಯೇ ಪಾವನವಯ್ಯ. ಅಯ್ಯ ನಿಮ್ಮ ಶರಣರಿದ್ದ ಪುರವೇ ಕೈಲಾಸಪುರವಯ್ಯ. ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜ ನಿಜವಾಸವಯ್ಯ. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರುತ್ತೇನು. ಈ ವಚನ ಶರಣರ ಮಹತ್ವದ ಜೊತೆಗೆ ಬಸವಣ್ಣನ ಹಿರಿಮೆಯೂ ಸೂಚಿಸುತ್ತದೆ. ಶಿವಶರಣರು ಹೆಜ್ಜೆ ಇಟ್ಟ ಭೂಮಿ ಪಾವನ. ಅವರಿದ್ದ ಊರೇ ಕೈಲಾಸದ ಪುರ. ಅವರು ನಿಂತ ಕಡೆ ಶಿವನ ನಿಜ ನಿವಾಸವಾಗಿದೆ. ಅದಕ್ಕಿಂತ ಮಿಗಿಲಾಗಿ ಶರಣ ಬಸವಣ್ಣನಿಂದ ಊರೇ ಪವಿತ್ರವಾದ ಕ್ಷೇತ್ರವೆನಿಸಿಕೊಂಡಿತು. ಅಂತಹ ಮಹಾನುಭಾವ ಬಸವಣ್ಣನ ಪಾದಕ್ಕೆ ನಮಸ್ಕರಿಸುತ್ತೇನೆ ಎನ್ನುತ್ತಾರೆ ಅಕ್ಕ ಮಹಾದೇವಿಯರು. ಶರಣರ ಚಾಲಾಶಕ್ತಿಯೇ ಬಸವಣ್ಣ. ಅವರ ವ್ಯಕ್ತಿತ್ವದ ಹಿರಿಮೆಯೇ ಕಲ್ಯಾಣದಲ್ಲಿ ಹಿರಿಯರಾದ ಮಹನೀಯರು ಸೇರಲು ಮಹನೀಯರಾಗಲು ಶಿವಭಕ್ತಿಯ ಸಂಭ್ರಮದ ಮನೆ ಮಾಡಲು ಕಾರಣವಾಯಿತು. ಇದಕ್ಕೆ ಮೂಲ ಕಾರಣ ಬಸವಣ್ಣನವರೇ ಎಂದು ಅವರ ಪಾದಕ್ಕೆ ನಮೋ ಎನ್ನುತ್ತಿರುತ್ತೇನೆ ಎಂದು ಹೇಳುತ್ತಿದ್ದಾರೆ.